ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರ, ಇದೊಂದು ಫ್ಯಾಕ್ಟ್ ಚೆಕ್ ವಿಡಿಯೋ, ಅಂದ್ರೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಪತ್ತೆ ಹಚ್ಚುವಂತಹ ಒಂದು ಪ್ರಯತ್ನ. ಡೆಲ್ಲಿಯಲ್ಲಿ ಈ ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆದಿದೆ. ಇಲ್ಲಿ ವಿದ್ಯಾರ್ಥಿಗಳೇ ಭಾಗವಹಿಸಿದ್ದಾರೆ. ಅವರು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕುವ ಒಂದು ಪ್ರಯತ್ನವನ್ನ ಮಾಡಿದ್ರು. ಈ ಒಂದು ಘಟನೆ ಸಾಕಷ್ಟು ಸುದ್ದಿ ಆಯ್ತು, ಅಂದ್ರೆ ದೇಶ ವಿದೇಶಗಳಲ್ಲಿ ಸುದ್ದಿ ಆಯ್ತು, ಚರ್ಚೆಗಳು ಕೂಡ ನಡೆಯಿತು. ಈ ಸಂದರ್ಭದಲ್ಲಿ ಕೆಲವೊಂದು ವಿಡಿಯೋಗಳು ಹರಿದಾಡ್ದವು. ಅಂದ್ರೆ ಈ ಪ್ರತಿಭಟನೆಗೆ ತಮಿಳುನಾಡು ಸಿಎಂ ವಿಜಯ್ ಬೆಂಬಲ ಕೊಟ್ಟರು, ನಟ ನಸೀರುದ್ದೀನ್ ಶಾ ಬೆಂಬಲ ಕೊಟ್ಟರು, ಬಾಹ್ಯಾಕಾಶ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಅವರು ಬೆಂಬಲ ಕೊಟ್ಟರು. ಇಂಥ ಹಲವಾರು ವಿಡಿಯೋಗಳು ಹರಿದಾಡ್ತಿವೆ. ಈ ವಿಡಿಯೋಗಳ ಸತ್ಯಾಸತ್ಯತೆಯನ್ನು ಒಂದು ಪರಿಶೀಲನೆ ಮಾಡುವಂತ ಕೆಲಸನ ಮಾಡೋಣ. ಮೊದಲ ವೀಕ್ಷಕರನ್ನು ತಿಳ್ಕೋಬೇಕು, ಯಾವತ್ತು ಒಂದು ಮಾತಿದೆ, ಸತ್ಯ ಚಪ್ಪಲಿ ಹಾಕೋ ಟೈಮಲ್ಲಿ ಸುಳ್ಳು ಊರು ಸುತ್ಕೊಂಡ್ಬಂತು ಅನ್ನೋದು. ಯಾಕಂದ್ರೆ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೀಡಿಯಾಗಳಲ್ಲಿ ಹರಿದಾಡ್ತಿವೆ ಇದಕ್ಕೆ ಸಂಬಂಧಪಟ್ಟಂತ. ಯಾಕಂದ್ರೆ ಇವರು ಪ್ರತಿಭಟನೆ ನಡೆಸುವಂಥದ್ದು, ಜಂತರ ಮಂತ್ರ ಕಡೆ ನುಗ್ಗುವಂಥದ್ದು, ಬ್ಯಾರಿಕೇಡ್ ದಾಟುವಂಥದ್ದು ಅಥವಾ ಲಾಠಿ ಚಾರ್ಜ್ ಮಾಡುವಂಥದ್ದು. ಹೀಗಾಗಿ ಈ ವಿಡಿಯೋಗಳ ನಡುವೆ ಕೆಲವೊಂದು ವಿಡಿಯೋಗಳನ್ನ ಬೇಕು ಅಂತಲೇ ಮಾರ್ಕ್ ಮಾಡಿ ಅಥವಾ ಅವರನ್ನ ದೂಷಣೆ ಮಾಡೋದಕ್ಕೋಸ್ಕರ ಮಾಡಿ ಬಿಡ್ತಾರೆ. ಅದೇ ರೀತಿಯ ವಿಡಿಯೋ ಇದು ಕೂಡ ಹೌದು. ಮೊದಲಾಗಿ ನಾನು ನಿಮಗೆ ಒಂದೊಂದಾಗಿ ವಿಡಿಯೋಗಳ ಸತ್ಯಾಸತ್ಯತೆಯನ್ನು ಹೇಳ್ಕೊಂಡು ಹೋಗ್ತೀನಿ. ಸುನಿತಾ ವಿಲಿಯಮ್ಸ್ ಅವರು ಬಂದಿದ್ದಾರಾ ಅನ್ನುವಂತಹ ಒಂದು ವಿಡಿಯೋ, ಅಂದ್ರೆ ಅವರು ಬಂದಿದ್ರು, ಅಲ್ಲಿ ಪ್ರತಿಭಟನೆಗೆ ಬೆಂಬಲ ಕೊಟ್ಟರು ಅನ್ನುವಂತಹ ಒಂದು ವಿಡಿಯೋ ಹರಿದಾಡ್ತಿದೆ. ಖಂಡಿತ ಅವರು ಇನ್ನು ಬಂದಿಲ್ಲ, ಅವರು ಇಂಥ ಸಂಗತಿಗೆ ಅವರು ತಲೆ ಹಾಕೋದು ಇಲ್ಲ. ಯಾಕಂದ್ರೆ ಅವರು ವಿಜ್ಞಾನಿ ಮತ್ತು ಗಗನಯಾತ್ರಿ, ಅವ್ರು ಈ ತರದ ವಿಷಯಗಳಿಗೆ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗಂತಂದ್ರೆ ವಿಡಿಯೋ ಎಲ್ಲಿದ್ದು ಅಂತ ಕೇಳಿದ್ರೆ, ಅವ್ರು ಕೇರಳ ಲಿಟ್ರೇಚರ್ ಫೆಸ್ಟಿಗೆ ಇತ್ತೀಚೆಗೆ ಬಂದಿದ್ರು ಕೇರಳಕ್ಕೆ. ಆ ಸಂದರ್ಭದಲ್ಲಿ ಆ ವಿಡಿಯೋವನ್ನು ತಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇವರಿಗೆ ಇಲ್ಲಿಗೆ ಬಂದಿದ್ದಾರೆ ಅನ್ನುವಂತಹ ಒಂದು ಚಿತ್ರಣವನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ಸುನಿತಾ ವಿಲಿಯಮ್ಸ್ ಅವರ ಕತ್ತಿನಲ್ಲಿರುವ ಒಂದು ಟ್ಯಾಗ್ ನಲ್ಲಿ, ಅಂದ್ರೆ ಐಡಿ ಕಾರ್ಡ್ ಆಗಿ ಟ್ಯಾಗ್ ಅಲ್ಲಿ KLF ಕೇರಳ ಲಿಟ್ರೇಚರ್ ಫೆಸ್ಟಿವಲ್ ಅನ್ನುವಂಥದ್ದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಹೀಗಾಗಿ ಇದು ಸುಳ್ಳು ಸುದ್ದಿ ಅನ್ನುವಂಥದ್ದನ್ನು ನಾವು ಸ್ಪಷ್ಟಪಡಿಸಬೇಕು. ಇನ್ನು ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಅವರು ಈ ಪ್ರತಿಭಟನೆಗೆ ಬೆಂಬಲ ಕೊಟ್ಟು ಡೆಲ್ಲಿಗೆ ಬಂದಿದ್ದಾರೆ ಅನ್ನುವಂಥ ವಿಡಿಯೋ ಒಂದು ಹರಿದಾಡ್ತಿದೆ. ಅದು ಕೂಡ ಸುಳ್ಳು. ಅವರು ಜುಲೈ 4ರಂದೇನೋ ಚೆನ್ನೈನ ಲಾಯೋಲಾ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮಕ್ಕೆ ಹೋಗಿದ್ರು, ವಿದ್ಯಾರ್ಥಿಗಳ ನಡುವೆ ಇದ್ರು. ಹಾಗಾಗಿ ವಿದ್ಯಾರ್ಥಿಗಳ ನಡುವೆ ಇದ್ದ ವಿಡಿಯೋವನ್ನು ತಗೊಂಡೋಗಿ ಅವರು ಡೆಲ್ಲಿಯ ಕಾಕ್ರೋಚ್ ಪಕ್ಷದ ಪ್ರತಿಭಟನೆಗೆ ಹೋಗಿದ್ದಾರೆ ಅನ್ನುವಂಥ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ರು. ಇನ್ನು ನಸೀರುದ್ದೀನ್ ಶಾ ಅವರು ತುಂಬಾ ದೊಡ್ಡ ನಟ, ಅವರ ರಂಗಭೂಮಿ ಕಲಾವಿದ, ಪ್ರಮುಖವಾಗಿ ಅವರು ಪ್ರಭುತ್ವದ ವಿರುದ್ಧ ಮಾತಾಡೋರು ಕೂಡ. ಹಾಗಾಗಿ ಈ ಸಂದರ್ಭವನ್ನು ಕೂಡ ಇಲ್ಲಿ ಬಳಸ್ಕೊಂಡಿದ್ದಾರೆ. ಅವರ ಒಂದು ವಿಡಿಯೋವನ್ನ ಹಾಕೊಂಡು ಅವರು ಕೂಡ ಇಲ್ಲಿ ಬೆಂಬಲ ಕೊಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ವಿಡಿಯೋವನ್ನು ಅರಿಯಬಿಟ್ರು. ಇದು ಕೂಡ ಸುಳ್ಳು ವೀಕ್ಷಕರ. ಇದು ಮುಂಬೈನಲ್ಲಿ ನಡೆದಂತಹ ಒಂದು ನಾಟಕ ಕಾರ್ಯಕ್ರಮ, ಅಂದ್ರೆ ರಂಗಭೂಮಿಗೆ ಸಂಬಂಧಪಟ್ಟ ಚಟುವಟಿಕೆಯ ಒಂದು ವಿಡಿಯೋ. ಆ ವಿಡಿಯೋವನ್ನ ತಗೊಂಡು AI ಮೂಲಕ ಅಥವಾ ಬೇರೆ ಟೂಲ್ಗಳ ಮೂಲಕ ಅದನ್ನ ರೆಡಿ ಮಾಡಿ ಅರಿಬಿಡ್ತಾ ಇದ್ದಾರೆ ವೀಕ್ಷಕರೇ. ಇನ್ನೊಂದು ಪ್ರಮುಖವಾದ ವಿಡಿಯೋ ಓಡ್ತಾ ಇರುವಂತದ್ದು, ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಒಂದು ಹೈಡ್ರೋಜನ್ ಪವರ್ ಮೂಲಕ ಓಡುವ ರೈಲೊಂದನ್ನ ಬಿಡುಗಡೆ ಮಾಡಿದ ಅಥವಾ ಚಾಲನೆ ಕೊಟ್ಟಿದ್ರು. ಆ ರೈಲಿಗೆ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಡಿಯೋ ಕೂಡ ಹರಿದಾಡ್ತಿದೆ. ಅದನ್ನ ರೈಲು ಇಲಾಖೆನೇ ಸ್ಪಷ್ಟಪಡಿಸಿದೆ, ಇಂಥ ಒಂದು ಕಲ್ಲು ತೂರಾಟ ಅಲ್ಲಿ ನಡೆದಿಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ ಅಂತ. ಅದ್ಯಾವುದೋ WG-12 ಅನ್ನುವಂತ ಯಾವುದೋ ಒಂದು ಬೇರೆ ಲೊಕೋ ಎಂಜಿನ್ ಇರುವಂತಹ ರೈಲ್ ಅದು. ಆ ರೈಲಿಗೆ ಯಾವತ್ತೋ ನಡೆದಿರೋ ಘಟನೆಯನ್ನು ಇಟ್ಕೊಂಡು ಇವರು ಕಲ್ಲು ತೂರಿದ್ದಾರೆ ಅನ್ನುವಂಥ ವಿಡಿಯೋ ಬಿಡ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿರುವಂತದ್ದು, ವಿದ್ಯಾರ್ಥಿಯೊಬ್ಬಳು ಈ ಘಟನೆಯಲ್ಲಿ ಮೃತಪಟ್ಟಿದ್ದಾಳೆ ಅಂತ ಪೊಲೀಸ್ ಲಾಠಿ ಚಾರ್ಜ್ ಅಲ್ಲಿ. ಇದು ಕೂಡ ಶುದ್ಧ ಸುಳ್ಳು. ಈ ರೀತಿಯ ಯಾವುದೇ ವರದಿಗಳು ಆಗಿಲ್ಲ. ಹಲವರು ಗಾಯಗೊಂಡಿರುವಂತದ್ದಂತೂ ನಿಜ, ಆದ್ರೆ ಯಾರು ಸತ್ತಿರುವಂತದ್ದು ಇನ್ನೇನೋ ಆಗಿಲ್ಲ. ಆಗಿದ್ದಿದ್ರೆ ಅದು ಖಂಡಿತ ವರದಿ ಆಗಿರೋದು, ಡೆಲ್ಲಿ ಪೊಲೀಸರು ಅದನ್ನ ವರದಿ ಮಾಡಿರೋರು. ಪ್ರೇಕ್ಷಕರು, ಈಗ ನಾವು ಫೈನಲ್ ಆಗಿ ನೋಡ್ಬೇಕಾಗಿರೋದೇನಂದ್ರೆ, ಇಂಥ ವಿಡಿಯೋಗಳು ಯಾವುದೇ ಸಂದರ್ಭದಲ್ಲಿ ಹರಿದಾಡ್ತವೆ. ಯಾಕಂದ್ರೆ ಯಾವುದೇ ಘಟನೆ ನಡೀಲಿ, ಯಾವುದೊಂದು ದೊಡ್ಡ ಈವೆಂಟ್ ನಡೀಲಿ, ಸರ್ಕಾರದ ಯಾವುದೇ ಈವೆಂಟ್ ಇರಲಿ, ಇಂಥ ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತಹ ಸಾಕಷ್ಟು ವಿಡಿಯೋಗಳು ಹರಿದಾಡುವಂಥದ್ದು ಈಗ ಕಾಮನ್. ಸೋಷಿಯಲ್ ಮೀಡಿಯಾದ ಜಸ್ಟ್ ಪೋಸ್ಟ್ ಮಾಡ್ತಾರೆ, ಈಸಿ ಆಗುತ್ತೆ. ಮತ್ತೆ ಈಸಿಯಾಗಿ ಅವೈಲಬಲ್ ಆಗಿರುವಂತಹ ಸಾಕಷ್ಟು ಟೂಲ್ಗಳಿದಾವೆ. ಯಾರೋ ಒಬ್ಬ ಕಾಮನ್ ವ್ಯಕ್ತಿ ಮೊಬೈಲ್ ಇಟ್ಕೊಂಡು ಒಂದು ಮಾರ್ಫ್ಡ್ ವಿಡಿಯೋವನ್ನು ಮಾಡೋ ದೊಡ್ಡ ಕೆಲಸವೇ ಅಲ್ಲ. ಹೀಗಾಗಿ ಈ ಒಂದು ಸಮಸ್ಯೆ ಜಾಸ್ತಿಯಾಗಿ ಸೃಷ್ಟಿಯಾಗಿದೆ. ನೀವು ಕೂಡ ಅಷ್ಟೇ, ಇನ್ನು ಮುಂದೆ ಇಂಥ ವಿಡಿಯೋಗಳನ್ನು ನಂಬುವ ಮೊದಲು ಮಗದೊಂದು ಬಾರಿ ಪರಿಶೀಲನೆ ನಡೆಸಿ ಆಮೇಲೆ ಅದರ ಸತ್ಯಾಸತ್ಯತೆಯನ್ನು ನಂಬಿ. ಅದು ನಂಬದಿದ್ರೂ ಏನು ತಪ್ಪಾಗಲ್ಲ, ಆದ್ರೆ ಸುಳ್ಳು ವಿಡಿಯೋಗಳನ್ನ ಅಥವಾ ಸುಳ್ಳು ಸುದ್ದಿಯನ್ನು ನಂಬಬೇಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.